Space is pushing the matter away and expanding the universe. Dark energy, major participant in the space. ಈ entire space ಏನಿದೆಯಲ್ಲ ಅದು ಹೆಂಗಾಯ್ತು ಅಂತಂದ್ರೆ ಈಗರ ಬರಬೇಕಾದ ಕಾನ್ಶಿಯಸ್ ಇಲ್ಲಿ ಅದು ಬರಬೇಕಾದ ಕಾನ್ಶಿಯಸ್ ಬರಲ್ಲ ಅಂತಂದ್ರೆ ನಮ್ಗೆ ಯಾವುದು ಸೊಲ್ಯೂಷನ್ ಸಿಗಲಿಲ್ಲ. ಅಂದ್ರೆ ಕಾನ್ಶಿಯಸ್ನೆಸ್ ಅಂದ್ರೆ ಏನು? Is consciousness is a language? Is consciousness is what our mind? Is it a thought? No, it is a feeling. ಅದೊಂದು ಫೀಲಿಂಗ್. ಆ ಫೀಲಿಂಗ್ ಅನ್ನು ಯಾವುದೋ ವರ್ಡ್ ಹೇಳೋಕ್ಕಾಗಲ್ಲ. ದಟ್ ಇಸ್ ಅ ಫೀಲಿಂಗ್, ದಟ್ ಇಸ್ ವಾಟ್ ಕಾನ್ಶಿಯಸ್. ಅದರಿಂದ ಸ್ಪೇಸ್ ಆಗಿದೆ. ಸ್ಪೇಸ್ ಮ್ಯಾಟರ್ ತಯಾರು ಮ್ಯಾಟರ್ ಅವು ಸ್ಟ್ರಿಂಗ್ಸ್ ಅವೆಲ್ಲ ಸ್ಟ್ರಿಂಗ್ಸ್ ತಯಾರು ಸ್ಟ್ರಿಂಗ್ಸ್ ಆಟಮ್ಗಳು ಬಿಲ್ಡಿಂಗ್ ಬ್ಲಾಕ್ಸ್ ತಯಾರು ಬಿಲ್ಡಿಂಗ್ ಬ್ಲಾಕ್ಸ್. You know what is the difference between gold and silver? Gold ಒಳಗಡೆ atom ಇದೆ, silver ಒಳಗಡೆ atom ಇದೆ. ಮತ್ತು gold silver ಯಾಕೆ ಡಿಫರೆನ್ಸ್? ಪ್ರಾಪರ್ಟಿ ಯಾವ ಪ್ರಾಪರ್ಟಿ? ಅಂದ್ರೆ gold ಒಳಗಡೆ ಮೂರು ಅದಾವ, ಎಲೆಕ್ಟ್ರಾನ್ ಪ್ರೋಟಾನ್ silver ಒಳಗಡೆ ಮೂರು ಅದಾವ, ಕಾಪರ್ ಒಳಗಡೆ ಮೂರು ಅದಾವ, ಕಡಿ ಒಳಗಡೆ ಮೂರು ಅದಾವ, ನೀರು ಒಳಗಡೆ ಮೂರು ಅದಾವ, ಗಾಳಿ ಒಳಗಡೆ ಮೂರು ಅದಾವ. Electrons numbers and their positions. ಸಣ್ಣ ಕಲ್ತೀವಿ sp1 sp2 sp3 ಅವೆಲ್ಲ ಕಲ್ತೀವಿ. ಅವನ್ನೆಲ್ಲ ಹಾಕೊಂಡು ಕಾರ್ಬನ್ 12 12 6 ಇರ್ತಾವ 4 ಇರ್ತಾವ ಅವೆಲ್ಲ ಕಲ್ತೀವಿ. ಅಂದ್ರೆ ಕಾರ್ಬನ್ ಅಂದ್ರೆ 12 ಅಂದ್ರೆ 3 ಇದೆ, ಈ ಮನೆ ಇರ್ತಾವ 4 ಮನೆ ಇರ್ತಾವ 2 ಇರ್ತಾವ ಅಂದ್ರೆ ಕಾರ್ಬನ್ ಆಯ್ತು. ಅವ 2 ತಗೊಂಡು ಈ 2 ತಗೊಂಡು ಹಂಗಾದ್ರೆ ಈ ಯೂನಿವರ್ಸ್ ಒಳಗಡೆ ಅವ 100 ಎಲಿಮೆಂಟ್ಸ್ ಇರ್ತಾವ. ಸೋ ಮೆನಿ ಪರ್ಮುಟೇಷನ್ ಕಾಂಬಿನೇಷನ್ಸ್ ಮಾಡಿ 118 ಎಲಿಮೆಂಟ್ಸ್ ಮಾಡ್ಯಾವ. 118 elements there are just a permutation combination of these three elements. ಅವೆ ಎರಡು ಫಿಕ್ಸ್ ತಗೊಂಡು ಆರ್ಬಿಟ್ ಚೇಂಜ್ ಮಾಡ್ಕೊಂಡು ಏನಿದೆ ಪಾರ್ಟಿಕಲ್ಸ್ ಅದಲ್ಲ. ಹಾಗಾದ್ರೆ ಇವೆಲ್ಲ ಸುತ್ತ ಏನೆಲ್ಲ ಎದರಿಂದ ಆಗೈತೆ ಅಂದ್ರೆ ಕಾನ್ಶಿಯಸ್ನೆಸ್. ಇದೆಲ್ಲ ಏನಾಗೈತೆ ಕಾನ್ಶಿಯಸ್. ಬಟ್ ಕಾನ್ಶಿಯಸ್ನೆಸ್ ಎದರಿಂದ ಆಗೈತೆ? ಯಾರು ಹೇಳ್ತೀವಿ? ಕಾನ್ಶಿಯಸ್ನೆಸ್ ಜಗತ್ತೇನೋ ಕಾನ್ಶಿಯಸ್ನೆಸ್ ಆಗಿದೆ. ಬಟ್ ಅದು ಎದರಿಂದ ಆಗಿದೆ? ಅದು ಎಲ್ಲಿಂದ ಉದ್ಭವವಾಗಿದೆ? ಬಿಗ್ ಬ್ಯಾಂಗ್ ಥಿಯರಿ ಇರ್ಬೋದು. ಬಿಗ್ ಬ್ಯಾಂಗ್ ಥಿಯರಿಗಿಂತ ಮುಂಚೆ ಕೋಲ್ಡ್ಗಿಂತ ಮುಂಚೆ ಕಾನ್ಶಿಯಸ್ನೆಸ್. ಇದೇ ಮ್ಯಾಟರ್ ಏನಿಲ್ಲ, ಈ ಮ್ಯಾಟರ್ ಅರ್ಥ ಮಾಡ್ಕೋಬೇಕಂದ್ರೆ ಸೈನ್ಸ್ ಸ್ಟಾಪ್. ಬಿಕಾಸ್ ಸೈನ್ಸ್ ಕ್ಯಾನ್ ಟೆಲ್ ದ ಮೋಷನ್ ಆಫ್ ಬಾಡಿ. ಮೋಷನ್ ಸ್ಟಾಪ್ ಮಾಡ್ಬಿಟ್ಟು ಏನಂದ್ರೆ ಸೈನ್ಸ್ ಇಂಗ್ಲಿಷ್ ಇದನ್ನ ಇಲ್ಲೇ ಐತೆ ಸಾವಿರದಿಂದ ಇಲ್ಲೇ ಐತೆ ಸೈನ್ಸ್ ಬೇಕಾಗಿಲ್ಲ. ಇನ್ನು ಎದ್ದು ಹೋಗ್ಬೇಕು, ಎದ್ಕೊಂಡು ಇನ್ನೊಂದು ಕಡೆ ಹೋಗ್ಬೇಕಾದ್ರೆ ಇದನ್ನೇನೋ ಆಬ್ಸರ್ವ್ ಮಾಡೋಕ್ಕಾಗ ನಮ್ಗೆ ಸೈನ್ಸ್. ದೆನ್ ಯೂನಿವರ್ಸ್ ಎಲ್ಲ ಸ್ಟಾಪ್ ಆಯ್ತು, ಕೋಲ್ಡ್ ಆಯ್ತು. ಕೋಲ್ಡ್ ಆದಮೇಲೆ ಬಂತು ಕಾನ್ಶಿಯಸ್ನೆಸ್. ಅಂದ್ರೆ ಕಾನ್ಶಿಯಸ್ನೆಸ್ ಎಲ್ಲಿಂದ ಆಯ್ತು ಅಂತಂದ್ರೆ ಅದಕ್ಕೆ ಸ್ಪಿರಿಚುವಲ್ ಹೇಳ್ಬೇಕಂದ್ರೆ ನಾನು ನಿಮಗೆ ಹೇಳ್ತೀನಿ ಕಾನ್ಶಿಯಸ್ ಎಲ್ಲಿಂದ ಆಯ್ತು. ಬಟ್ ನೀವು ಹೆಂಗೆ ತಗೊಳ್ತೀನಿ ನಿಮ್ಗೆ ಇಡೀ ಎಂಟೈರ್ ಯೂನಿವರ್ಸ್ ಜಗತ್ತೇನಿಲ್ಲ, ಈ ಜಗತ್ತಿನ ಎಂಟೈರ್ ಮಟೀರಿಯಲ್ಸ್ ಸ್ಪೇಸ್ ಬಿಯಾಂಡ್ ಕಾನ್ಶಿಯಸ್ನೆಸ್ ಏನಿಲ್ಲ ಅದು ನನ್ನಿಂದ ನಾನ್ ಕ್ರಿಯೇಟ್. ನಿಮ್ಮ ಮುಂದೆ ನಿಂತಿನಲ್ಲ, ನಿಮ್ಮ ಮುಂದೆ ನಿಂತು ಪಾಠ ಮಾಡೋದಿಲ್ಲ, ನಾನೇ ಕಾನ್ಶಿಯಸ್ನೆಸ್ ಆಟಮ್ಸ್ ಪ್ರೋಟಾನ್ಸ್ ಅವ್ರ ಪರ್ಮುಟೇಷನ್ ಕಾಂಬಿನೇಷನ್ಸ್ 118 ಎಲಿಮೆಂಟ್ಸ್ ಗಳನ್ನ ನಿಮ್ಮನ್ನೆಲ್ಲರೂ ಕ್ರಿಯೇಟ್ ಮಾಡಿದ್ದಾರೆ ನಾನೇ. ನೀವು ಊಟಕ್ಕಿಂತ ಮುಂಚೆ ನೀವು ಇದ್ವಲ್ರಿ ಇವೆಲ್ಲ? ಆದ್ರೆ ನಾವು ಊಟಕ್ಕಿಂತ ಮುಂಚೆ ನಾನಿದ್ದಿಲ್ಲ. ಈಗ 5ನೇ ತಿಂಗಳೊಳಗೆ ಹೊಟ್ಟೆ ಒಳಗಡೆ ನಮ್ಮ ವಾರ ಸೆನ್ಸ್ ಮಾಡ್ತಾರೆ. 5ನೇ ತಿಂಗಳೊಳಗೆ ನಾನು ಬಂದೆ ಅಂತಂದ್ರೆ ನಾವು ಊಟಕ್ಕಿಂತ ಮುಂಚೆ ನಾ ಇದ್ದೆ. ಊಟಕ್ಕಿಂತ ಮುಂಚೆ ನೀವಿದ್ರಿ ಅಲ್ಲ? ಊಟಕ್ಕಿಂತ ಮುಂಚೆ ನೀವು ಊಟಕ್ಕಿಂತ ಮುಂಚೆ ನಾನಿದ್ದೆ, ನಾನು ಊಟಕ್ಕಿಂತ ಮುಂಚೆ ಸರ್ ಇದ್ರು, ಸರ್ ಊಟಕ್ಕಿಂತ ಮುಂಚೆ ಇನ್ನೊಬ್ರು. ಅಂದ್ರೆ ಈ ಕಾನ್ಶಿಯಸ್ನೆಸ್ ಎಲ್ಲ ಸತ್ತಿಲ್ಲ. ಹಂಗಾರೆ ನಾನು ಅವಾಗ ಕ್ರಿಯೇಟ್ ಮಾಡಿದ್ದು ಈಗ ಮಾಡಬೇಕಿಲ್ಲ. ಹಂಗಾರೆ ಅವಾಗ ಅಂತಂದ್ರೆ ಈಗ ಹೆಂಗೆ ನಾವು ಎಲೆಕ್ಟ್ರಾನ್ಸ್ ಪ್ರೋಟಾನ್ಸ್ ಅವಾಗ ಎಲೆಕ್ಟ್ರಾನ್ಸ್ ಪ್ರೋಟಾನ್ಸ್ ಅದು ಅಕ್ಕಿ ಕಾಳು ಮಾಡಿದ್ರು, ತಾಯಿ ಮನೆ ಅಕ್ಕಿ ಕಾಳು ಮಾಡಿದ್ರು. ಹಂಗೆ ನಿಮ್ಮ ಕಾನ್ಶಿಯಸ್ ನಮ್ಮ ಕಾನ್ಶಿಯಸ್ ಇವ್ರ ಕಾನ್ಶಿಯಸ್ ಎಲ್ಲರ ಕಾನ್ಶಿಯಸ್ ದೊಡ್ಡ ಕಾನ್ಶಿಯಸ್ ಮಾಡೋದು ಹಿಂದ್ಗಡೆ ಈ ಯೂನಿವರ್ಸ್ ಯಾರು ಕ್ರಿಯೇಟ್ ಮಾಡೋಣ ಅಂತಂದ್ರೆ ಈಗ ನೀವು ಹೇಳ್ಬೋದು ನಾವೆಲ್ಲ ಸೇರ್ತೀವಿ. ಈಗ ಒಪ್ಪಂದ್ರಿ ನಾನು ಕ್ರಿಯೇಟ್ ಮಾಡಿದ ಅಂತಂದಾಗ ಏನಂತಂದ್ರೆ ಸರ್ ನೀವು ಈಗ ಹುಟ್ಟಿದ್ರಿ. ಓಕೆ, ನಾನು ಈಗ ಹುಟ್ಟಿಲ್ಲಪ್ಪ, ನಾನು ಮೊದಲು ಇದ್ದೆ. ಬಟ್ ಈ ಶರೀರದೊಳಗಂತ ಈ ಬಾಡಿ ಒಳಗೆ ಈಗ ಬಂದೆ, ಮೊದಲು ಇದ್ದೆ. ನೀವು ಮೊದಲಿದ್ರಿ.
ಮೊದಲು ಹೋದ್ರೆ ಬಿಗ್ ಬ್ಯಾಂಗ್ ಗಿಂತ ಮುಂಚೆ ಹೋದ್ರೆ ನಾವೆಲ್ಲ ಇದ್ವಿ. ನಾವೆಲ್ಲ ಹೆಂಗಿದ್ವಿ ಅಂತಂದ್ರೆ ಸ್ಮಾಲ್ ಬೆಕ್ ಆಗಿದ್ವಿ. ಕಾನ್ಶಿಯಸ್ನೆಸ್ ನಾನು ಮೊನ್ನೆ ಯಾವುದೋ ಕ್ಲಾಸ್ಗಳಲ್ಲಿ ಡೆತ್ ಎಕ್ಸ್ಪೀರಿಯನ್ಸ್ ಮಾಡಿದ್ರು. ಇವಾಗ ಮನಸ್ಸಲ್ಲಿ ಡೆತ್ ಎಕ್ಸ್ಪೀರಿಯನ್ಸ್ ಮಾಡಿದ್ರು. ಡೆತ್ ಎಕ್ಸ್ಪೀರಿಯನ್ಸ್ ಅಂತಂದ್ರೆ ನಾವು ಕುತ್ಕೊಂಡಿರ್ತೀವಿ, ಈ ಕಣ್ಣು ಬ್ಲರ್ ಆಗ್ತದೆ, ಕಿವಿ ಬ್ಲರ್ ಆಗ್ತದೆ, ಟಚ್ ಬ್ಲರ್ ಆಗ್ತದೆ, ಬಿಕಾಸ್ ಬ್ರೈನ್ ಫಂಕ್ಷನ್ ಮಾಡೋದಿಲ್ಲ. ಕಣ್ಣು ನೋಡ್ತಾ ಬ್ಲರ್ ಆಗ್ತದೆ, ಕಿವಿ ಕೇಳ್ತಾ ಸೌಂಡ್ ಕೇಳೋದಿಲ್ಲ, ಸ್ಪರ್ಶ ಹಿಂಗೆ ಮಾಡ್ತಾ ಸ್ಪರ್ಶ ಬಂದಾಗುತ್ತೆ, ಅದಾದ ಮುಗಿದೋಯ್ತು ಅಷ್ಟೇ. ಕಣ್ಣು ಕಾಣಲಾರ್ದಕ್ಕೋಸ್ಕರ ನಾನು ಸತ್ತಾಗ ಮುಂದೆ ಹತ್ತೋದು ನಮ್ಗೆ ಗೊತ್ತಿಲ್ಲ, ಕಣ್ಣು ಕಾಣಲ ಕಿವಿ ಕೇಳಲಾರ್ದಕ್ಕೋಸ್ಕರ ಸುತ್ತಮುತ್ತ ಹತ್ತೋದು ಶಬ್ದ ನನಗೆ ಗೊತ್ತಿಲ್ಲ, ಕಣ್ಣು ಸ್ಪರ್ಶ ಇರಲಾರ್ದಕ್ಕೋಸ್ಕರ ಎತ್ಕೊಂಡು ಹೋಗಿದ್ದ ಅನುಭವ ಆಗಿಲ್ಲ, ಬ್ರೈನ್ ಫಂಕ್ಷನ್ ಮಾಡಲಾರ್ದಕ್ಕೋಸ್ಕರ ಸ್ಪೇಸ್ ಟೈಮ್ ಅನುಭವ ಆಗಿಲ್ಲ, ಬ್ರೈನ್ ಫಂಕ್ಷನ್ ಮಾಡಲಾರ್ದಕ್ಕೋಸ್ಕರ ಸ್ಪೇಸ್ ಟೈಮ್ ಅರಿವು ಆಗಿಲ್ಲ. ಹಾಗಾಗಿ ನನಗೆ ಯಾವುದೂ ಈ ಜಗತ್ತಿನ ಅರಿವು ಆಗಲಾರ್ದಕ್ಕೋಸ್ಕರ ಅದನ್ನು ಹೊರಗಲ್ ಮಂದಿ ಡೆತ್ ಅಂತ ಕರೆದ್ರೆ ನನಗೆ ಅನಿಸ್ತು. ವಾಟ್ ಐ ಫೀಲ್ ಅಬೌಟ್ ಮೈ ಡೆತ್ ನಿಮ್ಗೆ ಗೊತ್ತೇ ಇಲ್ಲ. ಬೇರೆದವ್ರಿಗೆ ಡೆತ್ ಅವ್ರು ಸತ್ತದೆ ಅಂತ ಹೇಳ್ತಾರೆ, ಬಟ್ ನನಗೆ ನೋ, ಇಟ್ ಇಸ್ ಜಸ್ಟ್ ಅನ್ಅವೇರ್ ಆಫ್ ದ ಯೂನಿವರ್ಸ್, ಅನ್ಅವೇರ್ನೆಸ್ ಆಫ್ ದ ಯೂನಿವರ್ಸ್. ದಿಸ್ ಇಸ್ ಅವೇರ್ನೆಸ್ ಆಫ್ ದ ಯೂನಿವರ್ಸ್. ಡೀಪ್ ಸ್ಲೀಪ್ ಒಳಗೆ ಮಲ್ಕೊಂಡಿರ್ತೀವಲ್ಲ, ಗಾಢವಾದ ನಿದ್ದೆ ಒಳಗೆ, ದಟ್ ಇಸ್ ಆಲ್ಸೋ ಎಕ್ಸ್ಪೀರಿಯನ್ಸ್ ಆಫ್ ಡೆತ್, ಅನ್ಅವೇರ್ನೆಸ್ ಆಫ್ ದ ಯೂನಿವರ್ಸ್. In the same way, we are eternal. We created this universe. ಈ ಕ್ವಶನ್ ಬಂದಾಗ ಹಂಗಾರೆ ನಾವೇ ಕ್ರಿಯೇಟ್ ಮಾಡಿದ್ವಿ ಅನ್ಸದ. ಈಗ ನನಗೆ ಇನ್ನೊಂದು ಡ್ರೆಸ್ ಬೇಕಾಗೈತಿ, ಇನ್ನು ಹೆಂಗೆ ಕ್ರಿಯೇಟ್ ಮಾಡಿ? ನನಗೆ ಇನ್ನೊಂದು ಕಾರ್ ಬೇಕಾಗೈತಿ, ಒಂದು ಬಂಗ್ಲಾ ಬೇಕಾಗೈತಿ, ಒಂದು ಮನಿ ಬೇಕಾಗೈತಿ, ಹೆಂಗೆ ಕ್ರಿಯೇಟ್? ದಿಸ್ ಇಸ್ ದ ಲ್ಯಾಂಗ್ವೇಜ್ ಆಫ್ ಯೂನಿವರ್ಸ್. ಫಸ್ಟ್ ಸ್ಟಾರ್ಟ್ ಮಾಡೋದು ಏನಂದ್ರೆ ನಾವು, if we understand the language of universe, we can create whatever we want. But we don't know the language of universe. We are thinking, speaking, feeling in Kannada. Kannada is not a language of universe. And we are demanding in Kannada. We are praying in Kannada. We are dreaming in Kannada. That is our language, mother tongue. These are all trained languages. Why these languages do not get the materialism in your life? ನಿಮಗೆ ಮೆಟೀರಿಯಲಿಸಮ್ ಬೇಕಿತ್ತು ತಿಳ್ಕೊರಿ, ಕಾರು, ಬಂಗ್ಲು, ಪ್ರಾಪರ್ಟಿ, ಗಿಪರ್ಟಿ ಇವೆಲ್ಲ ಅವೆಲ್ಲ ಬೇಕಿದ್ರು ಕೂಡ ಅದನ್ನೂ ಕೂಡ ಕಾನ್ಷಿಯಸ್ನೆಸ್ ಕ್ರಿಯೇಟ್ ಮಾಡಿ, ಮ್ಯಾಕ್ರೋದಿಂದ ಕ್ರಿಯೇಟ್ ಮಾಡಿ. ಅಂಡರ್ಸ್ಟುಡ್? ದಿಸ್ ಇಸ್ ವಾಟ್ ಸ್ಪೇಸ್ ಇಸ್ ಕ್ರಿಯೇಟೆಡ್ ಬೈ ವಾಟ್? ಕಾನ್ಷಿಯಸ್ನೆಸ್. ದೆನ್ ಅದಕ್ಕಿಂತ ಮುಂಚೆ ಒಂದು ಸ್ಪೇಸ್ ಇಸ್ ಕ್ರಿಯೇಟೆಡ್ ಬೈ ಕಾನ್ಷಿಯಸ್ನೆಸ್. ಕಾನ್ಷಿಯಸ್ನೆಸ್ ಇನ್ನೊಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್. ವಾಟ್ ಈಸ್ ಇನ್ಫಾರ್ಮೇಷನ್? ನಾವೆಲ್ಲ ಅಂತೀವಲ್ಲ, ವಾಟ್ ಈಸ್ ಇನ್ಫಾರ್ಮೇಷನ್? ಇನ್ಫಾರ್ಮೇಷನ್ ಅಂದ್ರೆ ಗೊತ್ತಿಲ್ಲ. ಇನ್ಫಾರ್ಮೇಷನ್ ಅಂದ್ರೆ ಹಂಗದಂದ್ರೆ ಇಂಥದಂದ್ರೆ ಕಾಸಿಪ್, ಅದಲ್ಲ. ಇನ್ಫಾರ್ಮೇಷನ್ ಯೂನಿವರ್ಸ್ ಒಳಗಡೆ ಇನ್ಫಾರ್ಮೇಷನ್ ಡಿಕೋಡ್ ಮಾಡೋದ್ರಲ್ಲಿ ಇನ್ನೂ ಹಾಕೋದು. ನಾಲೆಜ್ ಎಲ್ಲಿಂದ ಬರುತ್ತೆ? ಫ್ರಮ್ ವೇರ್ ನಾಲೆಜ್ ಬರುತ್ತೆ? ಬುಕ್ ಓದೋದ್ರಿಂದ ನಾಲೆಜ್ ಬರುತ್ತಾ? ನಾವು ಹೇಳೋದ್ರಿಂದ ನಾಲೆಜ್ ಬರುತ್ತಾ? ಇಲ್ಲ. ವಿ ಆರ್ ಡೌನ್ಲೋಡಿಂಗ್ ದಿಸ್ ನಾಲೆಜ್ ಫ್ರಮ್ ಸ್ಪೇಸ್. ಸ್ಪೇಸ್ ಒಳಗಡೆ ನಾಲೆಜ್. ಸ್ಪೇಸ್ ಎದರಿಂದ ಮಾಡಿರೋದು? ಕಾನ್ಷಿಯಸ್ ಇಂದ ಮಾಡಿರೋದು. ಕಾನ್ಷಿಯಸ್ ಯಾರು? ನಾನು. ನಾಲೆಜ್ ಎಲ್ಲಿತ್ತು? ನಾನು. ನೀವೇನು ಮಾಡೋದ್ರಲ್ಲಿ ಜಸ್ಟ್ ವಿಟ್ನೆಸ್ ಮಾಡೋದು. ನಾ ಹೇಳೋದನ್ನ ಕರೆಕ್ಟ್ ಐತಿ, ತಪ್ಪೈತಿ, ತಿಳಿಯವಂತು, ಹೌದು, ಅಲ್ಲ, ಅರ್ಥ ಆಯ್ತು, ಭಾರಿ ಐತಿ, ಇದು ಬರ್ತೈತಿ, ಇವೆಲ್ಲ ಏನು? ಯು ಆರ್ ಇಂಟರ್ಪ್ರಿಟಿಂಗ್ ದ ನಾಲೆಜ್. ಡಿಕೋಡ್ ಮಾಡಬೇಕು, ಎರಡು ಕಂಪೇರ್ ಮಾಡಬೇಕು. ಬಟ್ ಆಕ್ಚುಲಿ ಎಲ್ಲಿ ನಾಲೆಜ್ ಒಳಗೆ. ಅಂಡರ್ಸ್ಟುಡ್? ದಿಸ್ ಇಸ್ ದ ಇನ್ಫಾರ್ಮೇಷನ್. ಅದಕ್ಕೆ ಈ ಇನ್ಫಾರ್ಮೇಷನ್ ಒಳಗಡೆ ಇನ್ನೊಂದು ಕ್ವಾಂಟಮ್ ಫಿಸಿಕ್ಸ್ ಪ್ರಕಾರ ಇಲ್ಲಿ ಹೇಳೋಣ, ಈಸ್ 3-dimensional universe being real or just information? Whatever we are seeing is 3-dimensional. ಎಲ್ಲ ನೋಡಕ್ಕಾಗಲ್ಲ. ಇದು 3-dimensional ಇಲ್ಲ. The reality is not 3-dimensional. The reality is 2-dimensional. ನಾವು ಸಣ್ಣದಾದ ಕ್ವಶನ್ ಇತ್ತು, ಪಿಯುಸಿ ಒಳಗಿದ್ದ ಕ್ವಶನ್ ಇತ್ತು, ಬಟ್ ಅದು ಯಾರು ಆನ್ಸರ್ ಮಾಡಲ್ಲ. ಏನಂದ್ರೆ ಸ್ಪೇಸ್ ಟೈಮ್ ಗ್ರಾಫ್ ಆಗ್ತದೆ. ಐನ್ಸ್ಟೀನ್ ಏನಂದ್ರೆ ಸ್ಪೇಸ್ is considered in x-axis and time is considered in y-axis. How come you consider a space in x-axis? Space is a 3-dimensional. ನಾವು ಕ್ವಶನ್ ಕೇಳಿದ್ವಿ, ಸ್ಪೇಸ್ ಅನ್ನ ನೀವು ಹೆಂಗೆ x-axis ಒಳಗೆ ತಗೊಂಡ್ರಿ, y-axis ಒಳಗೆ ಟೈಮ್ ಟೈಮ್ y-axis ಒಳಗೆ ನಾನು ಕೇಳಿದ್ವಿ, ಟೈಮ್ ಇಸ್ ಒನ್ ಲೀನಿಯರ್ ಅಂತ ಅನ್ಕೊಂಡು ಕೇಳಿದ್ವಿ. ಸ್ಪೇಸ್ ಅಂದ್ರೆ 3-dimensional. ಸ್ಪೇಸ್ ತಗೊಂಡ್ರೆ ಟೈಮ್ ಒಳಗೆ ಬಂದ್ಬಿಡ್ತು. Then how can I put this space in this dimension? ಅದಕ್ಕೆ space is not a 3-dimensional, it is a 2-dimensional. ಸ್ಪೇಸ್ 2-dimensional. ಇದಕ್ಕೆ ನಿಮಗೆ ಏನು ಹೇಳಬೇಕಂದ್ರೆ
ನಿಮ್ಗೆ ಇಲ್ಲಿ ನೋಡ್ಕೊಂಡು ಕುಂತೀವಿ. ಈಗ ಅದೆಲ್ಲ ಹೋಯ್ತು, ಇಲ್ಲಿ ಬಂದಾಗ ಈಗ ಅಲ್ಲಿ ನೋಡ್ಬೇಕಾದ್ರೆ ಫಾಂಟ್ ತಗೊಂಡ್ಬಿಡ್ಬೇಕು, ದೂರ ಇರ್ಬೇಕಾದ್ರೆ. ಇಲ್ಲಿ ನೋಡ್ಬೇಕಾದ್ರೆ ಏನೈತಿ, ಫಾಂಟ್ ಸಣ್ಣ ಬ್ಯಾಟ್ರಿ ಮೇಲೆ 24 ಗೀಟ ಬರ್ತದೆ, ಅದು ಕಾಣ್ಬೇಕಾ. ಇಷ್ಟು ಬಂದಂದ್ರೆ ಕಣ್ಣು ಹೋಗ್ಬಂತ ಏನಾಗಲಿಲ್ಲ, ಚಿಂತೆ ಮಾಡ್ಬೇಡಿ. ಎಷ್ಟು ಹೋಗಿ ನೋಡಿ ಕಣ್ಣು ಆಗಲ್ಲ. ಅಲ್ಲ ಇಷ್ಟು ನೋಡ್ತೀವಿ, ಇಷ್ಟು ನೋಡ್ತೀವಿ, ಇಷ್ಟು ನೋಡ್ತೀವಿ, ಇಷ್ಟು ನೋಡ್ತೀವಿ. ಈಗೇನು ಬಂದಾವ ಈಗ ವರ್ಚುವಲ್ ಅಂತೇಳಿ ಹಿಂಗೆ ಹಾಕೊಳ್ತೀವಿ, ಹಿಂಗೆ ಹಾಕೊಂಡು ಕುತ್ಕೊಂಡಾಗ ಏನಾಗುತ್ತೆ ನಿಮ್ಗೆ ಅಲ್ಲಿ ನೋಡ್ಬೇಕಾದ್ರೆ ಆ ಸ್ಕ್ರೀನ್ ಕಣ್ಣು ಬಂದಿರ್ತದೆ. ವರ್ಚುವಲ್ ಕ್ಯಾಮ್ರಾ ನೀವು ನೋಡಿದ್ರೆ ನಿಮ್ಗೆ ಅನುಭವ ಆಗ್ತದೆ, ಕಣ್ಣು ಬಂದಿರ್ತದೆ ಇರಲ್ಲ. ಸಣ್ಣ ನೋಡಿದ್ರೆ ಇಲ್ಲಿ ನೋಡಿ ಸಣ್ಣ ಕ್ಲಿಪ್ ಹಾಕಿ ಪಿಕ್ಚರ್ ಅದ ಹಿಂಗೆ ನೋಡಿ ಅದ್ರೊಳಗೆ ಒಂದು ಫೋಟೋ ಇರುತ್ತೆ, ಆ ಫೋಟೋ ಹಿಂಗೆ ಹಾಕ್ತಾರೆ, ಅದು ಇಟ ಇರುತ್ತೆ. ಬಟ್ ಒಳಗೆ ನೋಡಿದ್ರೆ ದೂರ ಇರ್ತದೆ. ಅದು ದೊಡ್ಡದು ಥಿಯೇಟರ್ ಒಳಗೆ ನೋಡಿ ಅವು ಒಳಗೆ ಫೋಟೋ ಇಟ್ಟಿರ್ತಾವ, ಆ ಫೋಟೋ ಹಿಂಗೆ ಹಾಕಿ ಅದು ಇಷ್ಟೇ ಇರ್ತದ. ಬಟ್ ಅದು ನಾವು ನೋಡಿದೆ ಅಂದ್ರೆ ಅದು ದೊಡ್ಡ ಥಿಯೇಟರ್ ಒಳಗೆ ನೋಡಿದ್ರೆ ದೂರ ಕಂಡು ಅದಲ್ಲ. ಅಂದರೆ ರಿಯಾಲಿಟಿ ದೂರ ಇದೆ, ಇಲ್ಲೇ ಇಲ್ಲೇ ಬಟ್ ನಮ್ಮನ್ನು ಕಾಣಲ್ಲ. ವರ್ಚುವಲ್ ಕ್ಯಾಮ್ರಾದೊಳಗೆ ಏನು ಬಂದ ಅವನಿಗೆ ಹಾಕ್ಕೊಂಡು ಹೋಗ್ತಿರ್ತಾರೆ, ಅವೆಲ್ಲೋ ಗಾಡ್ ಆಟಾಡ್ತಾನೆ, ಎಲ್ಲೋ ಆಟಾಡ್ತಾನೆ. ಬಟ್ ಅದನ್ನು ಬೇಗ ಮಾಡ್ತಿರ್ತಾನೆ, ಕೈ ಕಾಲೆಲ್ಲ ಅದು ಬೇಗ ಮಾಡ್ತಿರ್ತಾನೆ. ನಿಮ್ಮದು ಹುಲಿ ಬಂತಂದ್ರೆ ಹಿಂಗೆ ಮಾಡ್ತಾರೆ, ನೀವು ಸುತ್ತ ಕುಂತಿರ್ತಾರೆ ಇದೆ ಸುಮ್ಮನೆ ಅದು ಕಾಮಿಡಿಯನ್ಸ್. ಯಾಕಂದ್ರೆ ನಾವು ಬಿಹೇವಿಯರ್ ಆಗಿ ಮಾಡೋದು. ಓಕೆ ಹಿಂಗೈತಿ 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 ಹಿಂಗೆ ಮಾಡ್ಕೊಂಡು ಮುಂದೆ ಸೈಂಟಿಸ್ಟ್ ಏನು ಕಂಡಿಡ್ಬೋದು ಅಂದ್ರೆ ಮೊಬೈಲ್ ಒಂದು ಸಣ್ಣದೊಂದು ಲೆನ್ಸ್ ಇರ್ತದೆ, ಲೆನ್ಸ್ ತೊಗೊಂಡ್ಬಿಡ್ತಾರೆ. ಲೆನ್ಸ್ ಇಷ್ಟು ದೂರ ಯಾಕೆ ಮಾಡ್ಬೋದು, ಕಣ್ಣಿನ ಹಂಚ್ಕೊಂಡ್ಬಾರ್ದು. ಹೌದಾ? ಈಟ ಲೆನ್ಸ್ ಕಂಡಿಡೋಣ, ಈಟ ಲೆನ್ಸ್ ಕಂಡಿಡೋದು ಕಣ್ಣಿನ ಹಂಚ್ಕೊಂಡ್ಬಾರ್ದು. ಹವೆವರ್ ಕಾನ್ಷಿಯಸ್ನೆಸ್ ಬಾಡಿ ಒಳಗದ ಈಗ ಆಲ್ರೆಡಿ ಗೊತ್ತಾಗುತ್ತೆ. ಚಿಪ್ ಇಲ್ಲೇನೋ ಬರೋದು, ಈಗ ಚೈನದೊಳಗೆ ಇಲ್ಲಿ ಹಚ್ಕೊಂತಾರೆ. ಮೊಬೈಲ್ ತೊಗೊಂಡು ಬರೋದಂತಂದ್ರೆ ಅದು ರಿಂಗ್ ಆಗ್ತದೆ. ರಿಂಗ್ ಆಗಿ ಎತ್ತಬೇಕಂತ ನೀವು ಯೋಚನೆ ಮಾಡ್ತಾರೆ, ಎತ್ತೀನಿ ಅಂತೇಳಿ ಅದು ಎತ್ತಬೇಕು. ಕಟ್ ಮಾಡೋದಕ್ಕೆ ಯೋಚನೆ ಮಾಡೋದು ಕಟ್ ಮಾಡ್ತಾರೆ. ಈಗ ಮೊನ್ನೆ ಅಷ್ಟು ದೂರ ಇಲ್ಲೇ ಸುರತ್ಕಲ್ ಒಳಗಡೆ ಒಬ್ಬ ಒಂದು ಎಕ್ಸ್ಪೆರಿಮೆಂಟ್ ಮಾಡಿದ್ರು. ಅವನ ಮುಂದೆ ಒಂದು ರೋಬೋಟ್ ಮಾಡಿದ್ರು. ಆ ರೋಬೋಟ್ನ ಕಾನ್ಷಿಯಸ್ಲಿ ಟ್ರೈನ್ ಮಾಡಿದ್ರು. ಆ ರೋಬೋಟ್ ಆಗಿರ್ತ ಅನ್ಸುತ್ತೆ, ಅಲ್ಲೊಂದು ಗುಲಾಬ್ ಜಾಮೂನು ಮೈಸೂರು ಪಾಕ್ ಇರ್ತಾನೆ, ಅದು ರೋಬೋಟ್ ಜಸ್ಟ್ ಪಿಕ್ ಮಾಡ್ಕೊಂಡು ಬಾಯಿ ಅಷ್ಟೇ. ಬಟ್ ಅದಕ್ಕೆಲ್ಲ ವೈರ್ ತೊಗೊಂಡು ಇಲ್ಲಿ ಕೊಡ್ತಾರೆ, ಇಲ್ಲಿ ಅಂಟಿಸ್ಕೊಂತಾನೆ, ಅಂಟಿಸ್ಕೊಂಡು ಇಲ್ಲಿ ಯೋಚನೆ ಮಾಡ್ತಾರೆ. ಮೈಸೂರು ಪಾಕ್ ಯೋಚನೆ ಮಾಡ್ತಾರೆ, ಧ್ವನಿನೂ ಇಲ್ಲ. ಮೈಸೂರು ಪಾಕ್ ಅಂತ ಯೋಚನೆ ಮಾಡ್ತದೆ. ಆ ಒಂದು ವೈಬ್ರೇಷನ್ಸ್ ಮೇಲೆ ಅದು ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಆ ಸಿಗ್ನಲ್ಸ್ನ ರೋಬೋಟಿಗೆ ಕಳಿಸಿ ರೋಬೋಟ್ ಮೈಸೂರು ಪಾಕ್ ಪಿಕ್ ಮಾಡಿ ಅವ್ನು ಇದು ಮೈಸೂರು ಪಾಕನೇ ಇಡೋದ್ರಿಂದ ಯಾರಿಗೂ ಆಮೇಲೆ ಅದೇ ಎಕ್ಸ್ಪೆರಿಮೆಂಟ್ ಕರೆಕ್ಟ್ ಆಗಿತ್ತು ಸುಳ್ಳಾಗಿತ್ತು ಅವನಷ್ಟೇ ಹೇಳಬೇಕು. ಅದನ್ನು ಕರೆಕ್ಟ್ ಆಗಿದ್ದು ನಾನು ಹೇಳ್ದೆ, ನಾನು ಆರ್ಡರ್ ಮಾಡಬೇಕು ಇಲ್ಲ ಅಂದರೆ ಸೆನ್ಸ್ ಮಾಡೋದು ಹಂಗೆ ಇನ್ನೊಂದು ಕಣ್ಣಿನ ಮುಂದಿರಬಹುದು. ಈ ಯೂನಿವರ್ಸ್ ಇಂಟರ್ಪ್ರಿಟೇಷನ್ ಒಳಗಡೆ ದ ವಾಟ್ ಎವರ್ ವಿ ಆರ್ ಸೀಯಿಂಗ್ ದಿಸ್ ಯೂನಿವರ್ಸ್ ಇಲ್ಲ, ದಿಸ್ ಇಸ್ ನಾಟ್ ಅ 3-dimensional ಯೂನಿವರ್ಸ್, ಇಟ್ ಇಸ್ ಅ 2-dimensional ಯೂನಿವರ್ಸ್. 2-dimensional ಯೂನಿವರ್ಸ್ ನಮ್ಮ ಇದು ಅದಕ್ಕೆ ಹೋಲೋಗ್ರಾಮ್. ದ ಯೂನಿವರ್ಸ್ ಇಸ್ ಅ 2-dimensional ಹೋಲೋಗ್ರಾಮ್, ಇಟ್ ಇಸ್ ನಾಟ್ ಅ 3-dimensional. ಅದಕ್ಕೆ ಏನು ಹೇಳಿದ್ರು, ಈಸ್ ದ 3D ಯೂನಿವರ್ಸ್ ಬೀಯಿಂಗ್ ರಿಯಲ್ ಆರ್ ಜಸ್ಟ್ ಇನ್ಫಾರ್ಮೇಷನ್? ದೆನ್ 3-dimensional ಕೈ ಮಾಡ್ತೀವಿ, ಓದಕ್ಕೆ ಸಿಗ್ತೈತಿ, ಅಲ್ಲಿ ಹೋದಾಗ ಸಿಗ್ತೈತಿ, ಮ್ಯಾಲೆ ಐತಿ, ಕೆಳಗೆ. ದೀಸ್ ಆರ್ ಇನ್ಫಾರ್ಮೇಷನ್ಸ್ ಇನ್ ಯುವರ್ ಬ್ರೈನ್, ದೇ ಆರ್ ನಾಟ್ ರಿಯಲ್. ಅದಕ್ಕೆ ಚಿಕ್ಕ ಮಕ್ಕಳಿದ್ದಾಗ ನೀವು ಇನ್ಫಾರ್ಮೇಷನ್ಸ್ ಕಲಿಸಿದ್ರು. ಸಣ್ಣ ಹುಡುಗ ಹೆಂಗೆ ಬೆಳೆದಿದೆ ಅಂತ ನೀವು ಯೋಚನೆ ಮಾಡ್ರಿ. ಫಸ್ಟ್ ನೀವು ಸಣ್ಣದಿದ್ದಾಗ 2 ಗ್ಲಾಸ್, ನೀವು ಸಣ್ಣದಿದ್ದ 2 ಒಂದು ಗ್ಲಾಸ್ ಹಿಂದೈತಿ, ಒಂದು ಗ್ಲಾಸ್ ಹಿಂದೈತಿ. ಚಾ ಎಲ್ಲ ಕುಡಿದಿಲ್ಲ, ಚಾ ಎಲ್ಲ ಕುಡಿದ್ರಿ. ಇದ್ರಾಗಿ ಚಾ ಕುಡಿದ ಗ್ಲಾಸ್ ಕೊಟ್ಟರೆ, ಇದ್ರಾಗಿ ಚಾ ಕುಡಿದ ಗ್ಲಾಸ್ ಕೊಟ್ಟರೆ ಈ ಸೈಡ್ ಯಾಕೆ ದೊಡ್ಡದು ಐತಿ. ಆಮೇಲೆ ಗೊತ್ತಾಗಿತ್ತು ನಿಮ್ಗೆ ಇದ್ರದ್ದು ವಾಲ್ಯೂಮ್ ಸೇಮ್ ಇದ್ರೆ ಚಾ ಎಲ್ಲ ಸೇಮ್ ಇದ್ದಿರೋದು ಸೇಮ್. ಬಸ್ಸಿ ಒಳಗೆ ಆಗಿದ್ರೆ ಕೂಡ ಅದಿರ್ತಾವ, ಅದು ಕಪ್ ಒಳಗೆ ಹಾಕಿದ್ರೆ ಖುಷಿ ಕೊಡುತ್ತೆ. ಬಿಕಾಸ್ ಕಪ್ ದೊಡ್ಡದು. ಇನ್ನೂ ಒಂದು ಇದನ್ನ ಬಕ್ರ ಮಾಡಕ್ಕೆ ಆಮೇಲೆ ಪ್ಲಾಸ್ಟಿಕ್ ಅಂಗಡಿಯವರು ಅವ್ರು ಏನು ಮಾಡ್ತಾರೆ, ಆ ಗ್ಲಾಸ್ನ ಹಿಂಗೆ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಇದೆಲ್ಲ ಸಾಕು, ಇಷ್ಟ ಚಾ ಆಗಿರ್ತದೆ, ಒಳಗೆ ಇಷ್ಟ ಇರ್ತದೆ ಚಾ. ಅದು ಬೇರೆ ಕಟ್ಟಾಗಿ ಇಟ್ಟಿರ್ತದೆ, ಅವರು ಒಪ್ಪಿಲ್ಲ, ಇದ್ರಾಗ ಸಾಲ್ವ್ ಮಾಡೋದು. ಅಂದರೆ ಆ ವಯಸ್ಸಲ್ಲಿ ವಾಲ್ಯೂಮ್ ಇನ್ಫಾರ್ಮೇಷನ್ ಬ್ರೈನ್ಗೆ ಟ್ರೈನ್ ಆಗಿಲ್ಲ. ಆ ವಯಸ್ಸಲ್ಲಿ ಬ್ರೈನ್ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಓನ್ಲಿ ಹೈಟ್ ಬಿಡ್ತ್. ಅಂಡ್ ಆ ಬ್ರೈನು ಏರಿಯಾನು ಕೂಡ ರೆಕಗ್ನೈಸ್ ಮಾಡೋದಿಲ್ಲ, ವಾಲ್ಯೂಮ್ ಇನ್ಫಾರ್ಮೇಷನ್ ಇಲ್ಲ. ದೊಡ್ಡವರ ಆಮೇಲೆ ನಿಮ್ಗೆ ಗೊತ್ತಾಗಿದೆ ಇದು ವಾಲ್ಯೂಮ್ ಸೇಮ್ ಇದೆ, ಇದು ವಾಲ್ಯೂಮ್ ಸೇಮ್. ಯಾವಾಗ ನಿಮ್ಗೆ ಗೊತ್ತಾದ್ರೆ ವಾಲ್ಯೂಮ್ ಇಸ್ ವಾಟ್ it is the information stored in your brain, it is not actual brain. What is the depth? It is the information stored in your brain.
information stored in the brain. How you are seeing this universe through the retina? Retina is a two-dimensional. Therefore, the universe is two-dimensional. The entire universe is two-dimensional. Then ಇದನ್ನ ಡೈಜೆಸ್ಟ್ ಮಾಡ್ಕೊಂಡಾಗ ಬ್ಲಾಕ್ ಹೋಲ್ 2D ಇನ್ಫಾರ್ಮೇಷನ್ ಔಟ್ಸೈಡ್ ಇದೆ ಅಂತಂದ್ರೆ 3 dimensional universe is illusion. ನಮ್ಮ 3 dimensional universe is illusion. It is created by the information stored on the surface of the entire universe. Entire universe ಏನಿದೆಯಲ್ಲ ಆ entire universe surface ಏನಿದೆಯಲ್ಲ ಆ surface ಒಳಗಡೆ ಬೇರೆಡೆ ಇನ್ಫಾರ್ಮೇಷನ್ ಸ್ಟೋರ್ ಆಗಿದೆಯಲ್ಲ ಆ ಸ್ಟೋರ್ ಆಗಿದ್ದ ಇನ್ಫಾರ್ಮೇಷನ್ ಒಳಗಡೆ ನೀವು ಅದನ್ನ ಇನ್ನೂ ಫೀಲ್ ಮಾಡಬೇಕು. ಬಟ್ ಆಕ್ಚುಲಿ ಹೇಳೋದಂದ್ರೆ ಯೂನಿವರ್ಸ್ ಕೂಡ ದಟ್ ಇಸ್ ದ ಸರ್ಫೇಸ್. ಮತ್ತೆ ಎಲ್ಲಿ ಬಂದ್ರೆ ಈಗ ಆ ಯೂನಿವರ್ಸ್ ಯಾರು ಮಾಡ್ತಾರೆ? ನಾನು. ಯೂನಿವರ್ಸ್ ಕ್ರಿಯೇಟ್ ಮಾಡಿದ್ರೆ ಯಾರು? ನೀವು. ನಾನು ಅಂದ್ರೆ ನಾನು ನೀವು ನಾನು. ಯೂನಿವರ್ಸ್ ಕ್ರಿಯೇಟ್ ಮಾಡಿದ್ರೆ ಯಾರು? ನಾನು. ಅಲ್ಲ ಯೂನಿವರ್ಸ್ ನ ನೋಡೋ ಯಾರು? ನಾನು. ಯೂನಿವರ್ಸ್ ಹೆಂಗದ? 2 ಡೈಮೆನ್ಷನಲ್. ಇವ್ರು ಹೇಳೋದಕ್ಕೂ ಮತ್ತು ಬಯಾಲಜಿಕಲ್ ಮೆಡಿಕಲ್ ಸೈನ್ಸ್ ಬಂದಾಗ ವಾಟ್ ಎವರ್ ಯು ಆರ್ ಸೀಯಿಂಗ್ ಹಿಯರ್ ಅಂಡ್ ಹೌ ಬ್ರೈನ್ ಇಂಟರ್ಪ್ರಿಟ್ ಅಂತಂದ್ರೆ ಬ್ರೈನ್ ಇಂಟರ್ಪ್ರಿಟ್ ಓನ್ಲಿ 2 ಡೈಮೆನ್ಷನಲ್ ರೆಟಿನಾ. ವಾಟ್ ಎವರ್ ದ ಇನ್ಫಾರ್ಮೇಷನ್ ಸ್ಟೋರ್ಡ್ ಆನ್ ದ ರೆಟಿನಾ the brain is interpreting it as like a 3-dimensional object. Then the same over the universe is of through 2-dimensional universe stored on the surface of the universe. ಎಲ್ಲೋ ಇದರೊಳಗೆ ಏನಂತಂದ್ರೆ we are accepting it ಅಥವಾ wonder ಅಂದ್ರೆ ನಾವು think ಅರ್ಥ. this is example of time. Now coming to second object, time. What is time? ಈ ಸ್ಪೇಸ್ ಮುಗಿತೀವಿ. ಇಷ್ಟಂತ ಡಿಸ್ಕಸ್ ಮಾಡಿದ್ರೆ ಸ್ಪೇಸ್ ಮಟೀರಿಯಲ್ ಮ್ಯಾಟರ್ ಕ್ರಿಯೇಟ್ ಆಗುತ್ತೆ, ಎನರ್ಜಿ ಕ್ರಿಯೇಟ್ ಆಗುತ್ತೆ. ಹೌದಾ? ಸಣ್ಣ ಸಣ್ಣ ಪಾರ್ಟಿಕಲ್ಸ್ ಇದಾವ, 118 ಎಲಿಮೆಂಟ್ಸ್ ಇದಾವ, ಅವು ಹೆಂಗೆ ಪರ್ಮಿಟೇಷನ್ ಕಾಂಬಿನೇಷನ್ಸ್ ಆಯ್ತು, ಅವೆಲ್ಲ ಸ್ಪೇಸ್ ಮಟೀರಿಯಲ್ ಮ್ಯಾಟರ್ ಬಗ್ಗೆ ತಿಳ್ಕೊಂಡು. ಈಸ್ ಎ ಟೈಮ್ ಆಫ್ ಮಟೀರಿಯಲ್. ವಾಟ್ ಈಸ್ ಟೈಮ್? ಟೈಮ್ is it a feel? ಸ್ಪೇಸ್ ಟೈಮ್ ಎರಡಿದಾಗ ನಮ್ಮ ಈ ಇಂಡಿಯನ್ ನಾಲೆಜ್ ಸಿಸ್ಟಮ್ ತಗೊಂಡಿರ್ತಿಲ್ಲ ಅದರೊಳಗೆ ದೇಶ ಕಾಲ ಕಾಲಾತೀತ ಅದು ಕಾಲಾತೀತ ಅಂತಂದ್ರೆ ಟೈಮ್, ಕಾಲಕಾಲೇಶ್ವರ ಮಹಾಕಾಲ ಅವೆಲ್ಲ ಕಾಲ ಅಂತ ದೇವರಿಗೆ ಅದ ಹೆಸರಿಟ್ಟಿದೆ. ಮಹಾಕಾಲ ಅಂದ್ರೆ ಬಿಯಾಂಡ್ ಸ್ಪೇಸ್, ಬಿಯಾಂಡ್ ಟೈಮ್ ಅಲ್ಲ. ಆಮೇಲೆ ದೇಶ ಮತ್ತು ಕಾಲ ಅಂತ ಹೇಳ್ತಾರೆ. ದೇಶ ಅಂತಂದ್ರೆ ಏನದು ಸ್ಪೇಸ್, ದೇಶ ಅಂದ್ರೆ ಕಂಟ್ರಿ ಅಲ್ಲ, ದೇಶ ಸ್ಪೇಸ್. ಇನ್ನೊಂದು ವರ್ಡ್ ದೇಶ ಕಾಲ ಆಕಾಶ, ಆಕಾಶ ಅನ್ನೋದು ಕೂಡ ಸ್ಪೇಸ್. ನೌ ವಿ ಅಂಡರ್ಸ್ಟುಡ್ ದ ಆಕಾಶ. ನೌ ವಿ ಆರ್ ಕಮಿಂಗ್ ಟು ಟೈಮ್. ವಾಟ್ ಇಸ್ ಟೈಮ್? ಟೈಮ್ ನಮ್ಗೆ ಏನು ಅನ್ಸುತ್ತೆ? ಇಟ್ ಈಸ್ ಮೂವಿಂಗ್ ಅಂತ ಅನ್ಸುತ್ತಲ್ಲ, ನಿನ್ನೆ ಮೊನ್ನೆ. ಟೈಮ್ ಈಸ್ ಮೂವಿಂಗ್, ಮೂವಿಂಗ್ ಇನ್ ಫ್ಯೂಚರ್, ಟುವರ್ಡ್ಸ್ ಫ್ಯೂಚರ್. ವಿ ಕೆನಾಟ್ ಗೋ ಏನದು ಬ್ಯಾಕ್ವರ್ಡ್. ಬಟ್ ಆಕ್ಚುಲಿ ಹೇಳ್ಬೇಕಂದ್ರೆ ಟೈಮ್ ಅಂತ ಎಂಟಿಟಿ ನಾವೇನು ಅರ್ಥ ಮಾಡ್ಕೊಂಡಂಗಿಲ್ಲ. ಈ ಮೂವಿಂಗು ಬ್ಯಾಕ್ವರ್ಡ್ ಇಲ್ಲ, ಅವು ಬಯಾಲಜಿಕಲ್ ಸಿಸ್ಟಮ್. ಬಾಡಿ ಬೆಳ್ಕೊಂಡು ಬಂದದ, ಬಾಡಿ ಬಯಾಲಜಿಕಲ್ ಸಿಸ್ಟಮ್ ಒಳಗಡೆ ಇರಿವರ್ಸಿಬಲ್ ಇಲ್ಲ. ಹಂಗಾಗಿ ನಾವು ಇದು ಹೋಗ್ತಾ ಇಲ್ಲ, ತಿಳಿದಾ? ಬಟ್ ಆಕ್ಚುಲಿ ಹೇಳ್ಬೇಕಂತಂದ್ರೆ ಟೈಮ್ ಇಲ್ಲ. ನಮ್ಮಂದ್ರೆ ಯಾರು ಟೈಮ್ ಇಲ್ಲ? ಯಾರು ಟೈಮ್ ಇಲ್ಲ? ಬಿಕಾಸ್ ಟೈಮೇ ಇಲ್ಲ, ಟೈಮ್ ಅನ್ನೋದೇ ಇಲ್ಲ. ನಾವೇನ್ ಮಾಡಿದ್ವಿ? ರಿಲೇಟಿವ್ ಮೋಷನ್ ಚೆಕ್ ಮಾಡೋದಕ್ಕೋಸ್ಕರ ಹಳೆ ಕಾಲದೊಳಗೆ ಏನು ಮಾಡಿದ್ರು? ಮಳೆ ಅನಿಸ್ತಿದ್ರು. ಒಂದು ಸಣ್ಣ ಮಗು ಹುಟ್ಟಿರ್ತಿತ್ತು. ಮಳೆ ಏನಂದ್ರೆ ಸಂಸ್ಕೃತ ಒಳಗೆ ಅಥವಾ ಹಿಂದಿ ಕನ್ನಡ ವರ್ಷ, ವರ್ಷ ಅಂದ್ರೆ ವರ್ಷ. ಇದು ಒಂದು ಮಗು ಹುಟ್ಟಿರ್ತಿತ್ತು. ಎಷ್ಟು ಮಳೆ ಆದವ ಇರ್ತೀನಿ, 3ನೇ ಮಳೆ ನೋಡಿದೆ. ಅವ್ರ ಟೈಮ್ ಗೊತ್ತಿಲ್ಲ. ಅವ್ರೇನಂದ್ರೆ ಈ ಮಗು ಹುಟ್ಟಿ 3 ಮಳೆಗಾಲ ಕಳೆದ ನೋಡಿ. ಆಮೇಲೆ 5 ಮಳೆಗಾಲ ಕಳೆದು, 10 ಮಳೆಗಾಲ ಕಳೆದು. ಅದಾದಮೇಲೆ ಮೆಜರ್ ಮಾಡಾಕ ಒಂದು ಯಾವ ಮಾಡಿಲ್ಲ, 1 ಮಳೆಗಾಲ, 2 ಮಳೆಗಾಲ, 10 ಮಳೆಗಾಲ ಅನ್ನಿಸ್ತಾರೆ. ಮಳೆಗಾಲ ಬಟ್ ಬರ್ತಾ ಬರ್ತಾ